ಸರ್ ನೋಡ್ರಿ. ಅಮೃತ ಉದ್ಘಾಟನೆ ಮಾಡ್ತಾ ಇದೆ. ತಾವೆಲ್ಲ ತಾವು ಬಂದಿದ್ದಕ್ಕೆ ಧನ್ಯವಾದಗಳು. ಈ ಸ್ವಲ್ಪ ಏನೊಂದು ಸಮಯ ಇದು ನಿಮ್ಮ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸಕ್ಕೆಲ್ಲ ಕುಂತವ್ರು ಏನಪ್ಪ ಅಂದ್ರೆ ನಾನು ನಿಮಗೆ ಒಂದು ಹಿತ ನುಡಿಯ ರೂಪವಾಗಿ ಮಾತು ಹೇಳ್ತಾ ಇದ್ದೇನೆ. ನೀವು ಮಾಡಿದ ಎಲ್ಲ ಕೆಲಸಗಳು ತನ್ನಷ್ಟೇ ತಾನ ಗೌರವ ಮಾನ ಮರ್ಯಾದೆ ಕೊಡ್ತಾವೆ. ಆದರೆ ಬಚ್ಚಿನ ಕೆಲಸ ಇದೆಯಲ್ಲ, ಇದು ಭಯಂಕರ ದೊಡ್ಡ ಕೆಲಸ. ಜಗತ್ತಿನ 110 ಕೋಟಿ ಮುಸ್ಲಿಮರು ವಿಶ್ವಾಸ ಇಟ್ಟಂತಹ ಕೆಲಸ ಇದೆ. ಜಗತ್ತಿನ 110 ಕೋಟಿ ಮುಸ್ಲಿಮರು ಮಸ್ಜಿದ್ ಅಂದರೆ ಏಲೋಕದಲ್ಲಿ ಪವಿತ್ರವಾದ ಸ್ಥಳ ಅಂತ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಅಲ್ಲಾಹ್ ತಾಲಾ ಹೇಳ್ತಾನೆ. ಈ ಈದ್ಗಾ ಮಸೀದಿಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಉದ್ಘಾಟಿಸಿದ್ದಾರೆ. ನಾವು ನಮ್ಮ ಇಲ್ಕಲ್ ನಗರದ ಸಮಾಜದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಲೈಹಿ ವಸಲ್ಲಿಮು ತಸ್ಲೀಮಾ. अल्लाहु अकबर अल्लाहु अकबर ला इलाहा इल्लल्लाह बोलो सब लोग बोलो अल्लाहु अकबर अल्लाहु अकबर ला इलाहा इल्लल्लाह अल्लाहु अकबर अल्लाहु अकबर अल्लाह। देखो ये इफ्तिताह होने के बाद में तमाम लोग यहाँ पे ठहर जाएंगे. ये ग्रुप फोटो एमएलए के साथ में निकालेंगे. तमाम लोग निकालेंगे. गड़बड़ मत कीजिए. बिस्मिल्लाहिर्रहमानिर्रहीम. बिस्मिल्लाहिर्रहमानिर्रहीम. ಇನ್ನುವರೆಗೂ ಗೊತ್ತಿಲ್ಲ. ಬೇರೆ ಮಸ್ಜಿದ್ಗಳು ಬೇರೆ ಕಡೆಗೆ ಸಾರ್ವಜನಿಕ ರೂಪವಾಗಿ ಸ್ಥಳಗಳಲ್ಲಿ ಆಗಿರಬಹುದು. ಆದರೆ ಜಾಗ ಖರೀದಿ ಮಾಡಿ ಪುರಸಭೆ ಜಾಗೆಯನ್ನು ತೆಗೆದುಕೊಂಡು ಮಸ್ಜಿದ್ ನಿರ್ಮಾಣ. ಇಷ್ಟು ಜನರಿಗೆ ತೊಂದರೆ ಇದ್ದರೆ ಹೇಳಬಾರ್ದು. ಎಲ್ಲರೂ ಊರಿನಿಂದ ಬಸ್ಸಿಗೆ ಇಳಿದವರು ಹೋಗೋರೆಲ್ಲ ಬಂದು ನೂರಾನಿ ಮಸ್ಜಿದ್ ನಮಗೆ ಮಾಡ್ತಾರೆ. ಅಷ್ಟು ತೊಂದರೆ ಆಯ್ತಾ ಇದೆ. ಆ ತೊಂದರೆಯನ್ನು ತಪ್ಪಿಸಿದ್ರೆ ಇವತ್ತು ಅಲ್ಲಾಹ್ ತಾಲಾ ಲಿಂಗಕ್ಕೆ ಹೆಸರಾದ ಕಾಶ್ಯಪ್ಪನವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಕೊಡಲಿ. ಈಗ ನಮ್ಮೆಲ್ಲರ ಜೊತೆಗೆ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರು ಅಡಿಗೆಲ್ಲನ್ನು ಹಾಕಿದರೆ ಸುಮಾರು 2 ವರ್ಷಗಳ ಟೈಮ್ ಹೊರತು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀರಿ. ಅದು 1 ಲಕ್ಷ ರೂಪಾಯಿ ದೇಣಿಗೆ ನಿಮ್ಮ ಕಡೆ ಮುಟ್ಟಿದೆ. ಬಾಂಬೆ ಜಾಣಕ್ಕೆ ಬೇಕು ಇಲ್ಲ 3 ಲಕ್ಷ ರೂಪಾಯಿ ಇತ್ತು. ಅವ್ರು ಬಂದು ನೋಡ್ಕೊಂಡು ಇದು ಭಾಳಷ್ಟು ಖರ್ಚಿನ ಕೆಲಸ ಐತ್ರಿ, ಇದು ಎಸ್ಟಿಮೇಟ್ ಭಾಳ ಆಗತ್ತ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಸಭೆ ಸೇರಿತ್ತು. ವಿಚಾರ ಮಾಡಿ ಏನು ಹೇಳಿದ್ರಪ್ಪ ಅಂದ್ರೆ ಇಲ್ಲ ಮತ್ತೆ ಹೇಳಮ್ಮಗೆ ಇದಕ್ಕೆಲ್ಲ ಜಾಗ ಆಗಿದೆ. ಇದು ಆಗಬೇಕಾದ್ರೆ ಈಗ ಶವ ಸಂಸ್ಕಾರಕ್ಕಾಗಿ ಬರ್ತೀವಿ ನಾವು ಅದನ್ನ ಇಲ್ಲಿ ಇರ್ತೀವಿ. ಈಗೆಲ್ಲ ನಮಾಜ್ ನಿಂದಿರ್ತೀವಿ. ನಿಂದಿರುವಾಗ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ಎಲ್ಲ ನಮಾಜ್ ಮಾಡಿ ಹಾಗೆ ಹೋಗಬೇಕು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ತಮ್ಮಲ್ಲಿ ಇಡೀ ಸಮಾಜದ ಪರವಾಗಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಅದನ್ನು ಕಲ್ಲಿನ ಕಂಪೌಂಡಿಂದ ಕ್ಯೂಬ್ಸ್ ಇರ್ತಾರಲ್ಲ, ಕ್ಯೂಬ್ಸ್ ಇಡೋದು ಮಾಡಿಸ್ಕೊಟ್ರೆ ಸಂತೋಷ. ಇಬ್ಬರು ತಮ್ಮ ವಾಗ್ದಾನ ಪ್ರಕಾರ ಕೊಟ್ಟರೂ ಸಂತೋಷ, ನಗರಸಭೆಯಿಂದ ಮಾಡಿಸಿದ್ರೂ ಸಂತೋಷ. ಈಗ ಸಮಯ ಭಯಂಕರ ಇದೆ. ಹಬ್ಬ ये बात हम ये तकबीर और तस्बीह हम ईद उल जुहा की जो लज़ीना आमनू अशिद्दु हुब्बन लिल्लाह. ये अल्लाह की मोहब्बत का मामला है, ये हुब्बे इलाही का मामला है. आरोग्य आयुष्य संपत्ति धन संपत्ति पड़ी मालिक मौला तेरा करम है, तेरा एहसान है. ऐ अल्लाह आज तेरे घर का इफ्तिताह होने जा रहा है. तेरे ही नाम बरकत से इस घर का इफ्तिताह हो रहा है. ऐ अल्लाह इसको आबाद रखिए. ऐ अल्लाह इसको इल्म व हिदायत का मरकज़ बनाइए. ऐ अल्लाह इसको मोहब्बत उल्फत व इत्तेहाद का मरकज़ बनाइए. ऐ अल्लाह इस मस्जिद के लिए जिन्होंने दामे दरमे सुखने ನಗರದ ಮುಸ್ಲಿಂ ಸಮಾಜದ ಬಾಂಧವರು ಈ ಒಂದು ಪವಿತ್ರವಾದ ಹಬ್ಬ ಇವತ್ತು ಬಕ್ರೀದ್ ಹಬ್ಬ. ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಶ್ರೇಷ್ಠ ಹಬ್ಬ. ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡದ್ದು.
ಯಾಕಂದ್ರೆ ವಿವಿಧ ಧರ್ಮ ವಿವಿಧ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬಗಳನ್ನ ಅಷ್ಟೇ ಸಂತೋಷದಿಂದ ಮನಸಾರೆ ಆಚರಿಸುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲು ಎಲ್ಲರಿಗೂ ನಾನು ಕೋರ್ತಾ ಈ ಒಂದು ಪವಿತ್ರವಾದ ದಿನವನ್ನು ಇವತ್ತೇನು ಪ್ರಾರ್ಥನೆಗಾಗಿ ನಮ್ಮ ಜೀವನ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಲ್ಲಾಜ್ ಉಸ್ಮಾನ್ ಗಣಿ ಉಗ್ರಾಬಾದ್ ಸಾಹೇಬ್ರೆ ಮತ್ತು ನಮ್ಮ ಹಿರಿಯರು ನಿವೃತ್ತ ಪ್ರಾಚಾರ್ಯರಾದಂತಹ ಸನ್ಮಾನ್ಯ BS ಕಾಜಿ ಸಾಹೇಬ್ರೆ ಮತ್ತು ಎಲ್ಲ ಸಮಸ್ತ ಇಲ್ಕಲ್ ನಗರದ ಎಲ್ಲ ಸಮಾಜದ ಗುರುಹಿರಿಯರೇ ಯುವ ಮಿತ್ರರೇ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೊಂದು ಪವಿತ್ರವಾದ ಹಬ್ಬ. ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಬಕ್ರೀದ್ ಹಬ್ಬವನ್ನು ಯಾವ ರೀತಿ ಆಚರಿಸ್ತೀವಿ, ಕುರ್ಬಾನಿಯನ್ನು ಕೊಡುವಂಥದ್ದು ಎಷ್ಟು, ಇದು ಮಾನವನ ಕೊಡುವಿಕೆ ಒಂದು ದೊಡ್ಡದಾದ ಒಂದು ಕೊಡುಗೆ ಆ ಭಗವಂತನ ಅಲ್ಲಾಹನ ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರವರು ಇವತ್ತು ನಮಗೆ ಈ ಬಕ್ರೀದ್ ಹಬ್ಬದ ಮುಖಾಂತರ ನಾವು ಕುರ್ಬಾನಿಯನ್ನ ಯಾವ ರೀತಿ ದಾನದ ಮುಖಾಂತರ ನಾವು ಮನುಷ್ಯನ ಜೀವನವನ್ನು ಪಾವಿತ್ರಗೊಳಿಸಿಕೊಳ್ಳಬೇಕು ಅನ್ನೋದನ್ನ ಈ ಮಾನವರಿಗೆ ಕಲಿಸಿದಂತಹ ಒಂದು ಪವಿತ್ರವಾದ ದಿನ. ಅಂತ ಒಂದು ಪವಿತ್ರವಾದ ದಿನದಂದು ನನಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಟ್ಟು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ಅರ್ಜುನ್ ಸಂಸ್ಥೆಯ ಅಧ್ಯಕ್ಷರಿಗೆ ಸಮಸ್ತ ಜನತೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಬಹಳ ವಿಶೇಷವಾದ ಪವಿತ್ರವಾದ ಇನ್ನೊಂದು ಕೆಲಸ ಇವತ್ತು ಏನು ನಡೀತಾ ಇದೆ ಅಂದ್ರೆ ನಮ್ಮ ಈದ್ಗಾ ಮಸೀದಿ ಕೂಡ ಇವತ್ತು ತಾವೆಲ್ಲ ಏನು ಒಂದು ಸಂಕಲ್ಪವನ್ನು ಮಾಡಿದ್ರಿ, ಸಮಾಜದ ಇಡೀ ಒಂದು ಸಮಸ್ತ ಜನತೆ ಒಂದು ಸಂಕಲ್ಪವನ್ನ ಇವತ್ತು ಒಂದು ಮಸೀದಿ ಆಗಬೇಕು ಅಂತ ಬಹುದೂರ ಕನಸನ್ನ ಇವತ್ತು ನನಸು ಮಾಡಿದ್ರಿ. ನಾನು ಅಲ್ಲಾಹನಲ್ಲಿ ತಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರ ಬಾಳಲ್ಲಿ ಬೆಳಕನ್ನ ಚೆಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ಆ ಪವಿತ್ರವಾದ ಒಂದು ಮಸೀದಿಯನ್ನ ಇವತ್ತು ಉದ್ಘಾಟನೆಗೊಳಿಸೋದಕ್ಕೆ ನಮ್ಮ ಅಧ್ಯಕ್ಷರು ನನಗೆ ಆಜ್ಞೆ ಮಾಡಿದ್ರು. ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ. ನಾನು 5 ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ. ಬಹುತೇಕ ನಾನು 7 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ. ಇನ್ನು 3 ಲಕ್ಷ ರೂಪಾಯಿಯನ್ನು ಇವತ್ತೇ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈಗಾಗಲೇ ನಮ್ಮ ಈದ್ಗಾದಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಇದರ ಒಂದು ಸಿಸಿ ಮಾಡಿಸ್ಬಿಡ ನಾನು ಮಾತನ್ನು ಹೇಳಿದ್ದೆ. ಬಹುತೇಕ ಮುಂದಿನ ವರ್ಷ ಇದೇ ಈ ಬಕ್ರೀದ್ ಹಬ್ಬದ ಒಳಗಡೆ ಇದರ ಸಮಸ್ತವಾಗಿ ಒಂದು ಸಿಸಿಯನ್ನು ಮಾಡಿಕೊಳ್ಳುವಂತ ಕೆಲಸ ಕೂಡ ಮಾಡ್ತೀವಿ. ಮತ್ತು ನಮ್ಮ ಈದ್ಗಾ ಈ ಹಿಂದ್ಗಡೆ ಇರುವಂತ ನಮ್ಮ ಕಬ್ರಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ. ಕಂಪೌಂಡ್ ಕಟ್ಟೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ಮತ್ತು ವಕ್ಫ್ ಬೋರ್ಡ್ ಅನುದಾನ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಪೂರ್ಣಗೊಳಿಸಿ ಇಲ್ಲೇನು ತಾವು ಹಸಿರಂತೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರವನ್ನು ತಾವು ನೆರವೇರಿಸೋದಕ್ಕೆ ಇಲ್ಲಿ ಹೋಗ್ತೀರಿ. ಅವು ಏನೇನು ಬೇಡಿಕೆಗಳಿದಾವನ್ನ ಆ ಬೇಡಿಕೆಗಳನ್ನ ಖಂಡಿತವಾಗಿ ಈ ವರ್ಷದಲ್ಲಿ ನಾನು ಈಡೇರಿಸಿಕೊಡ್ತೀನಿ ಅನ್ನೋ ಭರವಸೆ ನನಗೆ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸಮಸ್ತ ಜನತೆಗೆ ನಾನು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.